ಬೆಂಗಳೂರಿನ ರಾಮೇಶ್ವರಂ ಕೆಫೆಗೆ ಆರೋಪಿ ಬಂದಿದ್ದಂತಹ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆಗೆ ಬರುವುದಕ್ಕೂ ಮೊದಲು ಟೈಮರ್ ಫಿಕ್ಸ್ ಮಾಡಿದಂತಹ ಆರೋಪಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ಇದು. ಬೆಳಗ್ಗೆ 10:43 ಬಸ್ ನಿಲ್ದಾಣಕ್ಕೆ ಬಂದಿಳಿದಿದ್ದ ಶಂಕಿತ ಜಸ್ಟ್ ಕೆಲವೇ ಸೆಕೆಂಡ್ಗಳಲ್ಲಿ ಟೈಮರ್ ನ ಫಿಕ್ಸ್ ಮಾಡ್ತಾನೆ. ಅದಾದ ಬಳಿಕ ಬೆಳಗ್ಗೆ 11:34 ಸರಿಯಾಗಿ ರಾಮೇಶ್ವರಂ ಕೆಫೆಯ ಒಳಭಾಗಕ್ಕೆ ಎಂಟ್ರಿ ಆಗ್ತಾನೆ. ಕೇವಲ 9 ನಿಮಿಷ ಮಾತ್ರ ಆತ ಕೆಫೆಯ ಒಳಗಿದ್ದಿತ್ತು. 11:43 ಸರಿಯಾಗಿ ಬ್ಯಾಗ್ನ ಕೆಫೆಯ ಒಳಗಿಟ್ಟು ಅಲ್ಲಿಂದ ಆತ ಹೊರಗಡೆ ಹೋಗ್ತಾನೆ. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈಗ ನೀವು ನೋಡ್ತಾ ಇರುವಂತಹ ಈ ದೃಶ್ಯ ಇದೆಯಲ್ಲ, ಇದು ಬಸ್ ನಿಲ್ದಾಣದ ದೃಶ್ಯ. ಆತ ನೇರವಾಗಿ ಬಿಎಂಟಿಸಿ ಬಸ್ ನಿಂದ ಇಳಿದು ಬಂದ. ಬೆನ್ನ ಹಿಂದೆ ಹಾಕಿದ್ದಂತಹ ಬ್ಯಾಗ್ ಅನ್ನ ತೆಗಿತಾ ಇರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ದೃಶ್ಯಗಳಲ್ಲಿ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಶಂಕಿತ ಟೈಮರ್ ನ ಫಿಕ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸಮಯ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸರಿಯಾಗಿ 10:43 ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 10:43 ಸರಿಯಾಗಿ ಆ ಬಸ್ ನಿಲ್ದಾಣದ ಬಳಿ ಬಂದಿಳಿತಾನೆ ಶಂಕಿತ. ತನ್ನ ಬ್ಯಾಗ್ ಅನ್ನ ಬೆನ್ನಿಂದ ಹೊರಗಡೆ ತೆಗಿತಾನೆ. ಆ ಬ್ಯಾಗ್ ಅನ್ನ ತೆಗೆದು ಬ್ಯಾಗ್ನ ಜಿಪ್ ಅನ್ನ ಓಪನ್ ಮಾಡ್ತಾನೆ. ಅದಾದ ಬಳಿಕ ಕೆಲ ಸೆಕೆಂಡ್ಗಳ ಕಾಲ ಅಲ್ಲಿ ಆತ ಟೈಮರ್ ನ ಫಿಕ್ಸ್ ಮಾಡಿದ್ದಾನೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯ 20ಕ್ಕೂ ಹೆಚ್ಚು ತಂಡಗಳು ಆರೋಪಿಯ ಜಾಡನ್ನ ಬೆನ್ನು ಹತ್ತಿವೆ. 1000ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಆರೋಪಿ ಇಲ್ಲಿಗೆ ಬಂದ ನಂತರ ಬಾಂಬ್ ಇರುವಂತಹ ಬ್ಯಾಗ್ ಅನ್ನ ಇಟ್ಟು ಹೋದ ನಂತರ ಯಾವ ಕಡೆ ಹೋಗಿದ್ದಾನೆ ಅನ್ನೋದರ ಪರಿಶೀಲನೆಯಲ್ಲಿ ಪೊಲೀಸರು, ಗುಪ್ತಚರ ದಳ ಹಾಗೆ ಎನ್ಐಎ ಅಧಿಕಾರಿಗಳು ನಿರತರಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಆರೋಪಿಯ ಚಲನವಲನಕ್ಕೆ ಸಂಬಂಧಪಟ್ಟ ಹಾಗೆ, ಶಂಕಿತನ ಚಲನವಲನಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದೆ. ಇದು ನೋಡಿ, ಇದು ಮತ್ತೊಂದು ದೃಶ್ಯ. ಈ ದೃಶ್ಯದ ಸಮಯ ಆತ ಎಂಟರ್ ಆಗ್ತಾ ಇರುವಂತದ್ದನ್ನ ಬಹಳ ಕ್ಲಿಯರ್ ಆಗಿ ನೀವು ಗಮನಿಸ್ತಾ ಇದ್ದೀರಿ. ಕ್ಯಾಪ್ ಹಾಕೊಂಡಿದ್ದಾನೆ, ಬ್ಯಾಗ್ ಇದೆ, ಮೊಬೈಲ್ ನ ನೋಡ್ತಾ ನೇರವಾಗಿ ತಲೆ ತಗ್ಗಿಸ್ಕೊಂಡು ಬರ್ತಾನೆ. ಮಾಸ್ಕ್ ಹಾಕೊಂಡಿದ್ದಾನೆ, ಕೆಫೆಯ ಒಳಗೆ ಎಂಟರ್ ಆಗ್ತಾನೆ. ಏನೋ ಬಿಸಿನಲ್ಲಿರೋ ರೀತಿ ಫೋನ್ ನಲ್ಲಿ ಮಾತನಾಡ್ತಾ ಸಹಜವಾಗಿ ಎಂಟರ್ ಆಗುವಂತಹ ಪ್ರಯತ್ನವನ್ನ ಆತ ಮಾಡಿದ್ದಾನೆ. ಮುಖವನ್ನ ಮರೆಮಾಚುವುದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾನೆ. ಈಗ ಸಮಯ 11:34 ರಾಮೇಶ್ವರಂ ಕೆಫೆಯ ಒಳಭಾಗ. ಶಂಕಿತ ಎಂಟ್ರಿ ಕೊಟ್ಟಂತಹ ಕ್ಷಣದ ದೃಶ್ಯ ಇದು. ಬಹಳ ಕ್ಲಿಯರ್ ಕಟ್ ಆಗಿದೆ ದೃಶ್ಯ. ಆತ ಬಂದಿಳಿದಿದ್ದು ಬಸ್ ನಿಲ್ದಾಣಕ್ಕೆ 10:43 ಆತ ರಾಮೇಶ್ವರಂ ಕೆಫೆಯ ಒಳಭಾಗಕ್ಕೆ ಎಂಟ್ರಿ ಆಗಿದ್ದು 11:34 ಬ್ಯಾಗ್ ಮೇಲೆ, ಬೆನ್ನ ಮೇಲೆ ಬ್ಯಾಗ್ ಇದೆ, ಪಾಕೆಟ್ ನಿಂದ ಫೋನ್ ತೆಗಿತಾನೆ. ಫೋನ್ ನಲ್ಲಿ ಮಾತನಾಡ್ತಾ ಸೀದಾ ಕೆಫೆಯ ಒಳಗೆ ಎಂಟರ್ ಆಗಿದ್ದಾನೆ. ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಮಾರ್ಚ್ 1ನೇ ತಾರೀಕು ಆ ಸ್ಫೋಟ ಆಯ್ತಲ್ಲ, ಬಹಳ ದೊಡ್ಡ ಮಟ್ಟದ ಸ್ಫೋಟ. ಆ ಸ್ಫೋಟಕ್ಕೂ ಹಿಂದೆ ಆಗಿರುವಂತಹ ಘಟನಾವಳಿಗಳು, ಶಂಕಿತ ಒಳಗಡೆ ಎಂಟರ್ ಆದಂತಹ ದೃಶ್ಯ ಬಹಳ ಕ್ಲಿಯರ್ ಕಟ್ ಆಗಿ ರಾಮೇಶ್ವರಂ ಕೆಫೆ ಒಳಗಿನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಈಗ ಗಮನಿಸ್ತಾ ಇದ್ದೀರಲ್ಲ, ಇದು 3ನೇ ದೃಶ್ಯ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ದೃಶ್ಯ. ಸಮಯ ಎಷ್ಟು ಅದನ್ನ ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ 11:43 ಸರಿಯಾಗಿ ರಾಮೇಶ್ವರಂ ಕೆಫೆಗೆ ಬಂದವನು ರವಾ ಇಡ್ಲಿಯನ್ನ ತಿಂದು ಆತನ ಬ್ಯಾಗ್ ಅನ್ನ ಆ ವಾಶ್ ಬೇಸಿನ್ ಏನಿದೆ ಅದರ ಪಕ್ಕದಲ್ಲಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ. ಅಂದ್ರೆ ತಾನು ಹಾಕೊಂಡು ಬಂದಂತಹ ಬ್ಯಾಗ್ನ ಒಳಗೆ ಮತ್ತೊಂದು ಬ್ಯಾಗ್ ಅನ್ನ ಇಟ್ಕೊಂಡು ಬಂದಿದ್ದ ಆರೋಪಿ. ಆ ಬ್ಯಾಗ್ ಅನ್ನ ವಾಶ್ ಬೇಸಿನ್ ಪಕ್ಕ ಇಟ್ಟು ಅಲ್ಲಿಂದ ಫೋನ್ ನಲ್ಲಿ ಮಾತನಾಡ್ತಾ ತರಾತುರಿಯಲ್ಲಿ ಆತ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಿ. ಆಗ ಸಮಯ ಎಷ್ಟು? 11:43. ಅಲ್ಲಿಗೆ ಆತ ಎಂಟರ್ ಆಗಿತ್ತು 10:34. ಆತ ಎಕ್ಸಿಟ್ ಆಗಿತ್ತು 11:43. ಅಲ್ಲಿಗೆ ಕೇವಲ 9 ನಿಮಿಷಗಳ ಗ್ಯಾಪ್. ಆ 9 ನಿಮಿಷಗಳ ಗ್ಯಾಪ್ ನಲ್ಲಿ
ಕ್ಯಾಶ್ ಕೌಂಟರ್ ಹೋಗಿ ರವಾ ಇಡ್ಲಿಯನ್ನ ತಿಂದು ಅದಾದ ಬಳಿಕ ಬ್ಯಾಗ್ ಅನ್ನ ಅಲ್ಲಿಟ್ಟು ಅಲ್ಲಿಂದ ನಿರ್ಗಮಿಸಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲೂ ಗಮನಿಸ್ತಾ ಇದ್ದೀರಿ, ಫೋನ್ ನಲ್ಲಿ ಮಾತನಾಡ್ತಾ ಇದ್ದಾನೆ ಆ ಶಂಕಿತ. ಅಲ್ಲಿಗೆ 3 ಕ್ಯಾಮೆರಾಗಳ ಬೇರೆ ಬೇರೆ ರೀತಿಯಾದಂತಹ ದೃಶ್ಯಗಳನ್ನ, ಬೇರೆ ಬೇರೆ ಸಮಯದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಆತನ ಚಲನವಲನ ಏನಾಗಿತ್ತು ಆವತ್ತು, ಆತ ಏನೇನ್ ಮಾಡಿದ್ದ ಅನ್ನುವಂಥದ್ದನ್ನ ಒಂದೇ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಮೊದಲಿಗೆ 10:43 ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ BMTC ಬಸ್ ಕಾಣಿಸ್ತಾ ಇದೆ ನಮ್ಗೆ. ಅದೇ ಬಸ್ ನಿಂದ ಇಳಿದಂತಹ ಶಂಕಿತ ಬೆನ್ನ ಮೇಲಿರುವಂತಹ ಬ್ಯಾಗ್ ಅನ್ನ ತೆಗೀತಾನೆ. ಆ ಬಸ್ ಶೆಲ್ಟರ್ ನಲ್ಲಿ ಕೂರೋದಕ್ಕೆ ಸೀಟ್ಗಳೇನಿರ್ತವೆ, ಆ ಸೀಟ್ ನ ಮೇಲೆ ತನ್ನ ಬ್ಯಾಗ್ ಅನ್ನ ಇಡ್ತಾನೆ, ಜಿಪ್ ಅನ್ನ ಓಪನ್ ಮಾಡ್ತಾನೆ, ಅದಾದ ಬಳಿಕ ಟೈಮರ್ ನ ಫಿಕ್ಸ್ ಮಾಡ್ತಾನೆ. ಅದಾದ ನಂತರದಲ್ಲಿ ಆತ ಎಂಟರ್ ಆಗೋದು 11:34 ನೇರವಾಗಿ ರಾಮೇಶ್ವರಂ ಕೆಫೆಗೆ. ಮೊಬೈಲ್ ಬಳಸಿದ್ದಾನೆ, ಪಾಕೆಟ್ ನಲ್ಲಿರುವಂತಹ ಮೊಬೈಲ್ ನ ತೆಗಿತಾನೆ, ನಂಬರ್ ಡಯಲ್ ಮಾಡ್ತಾನೆ, ಯಾರಿಗೋ ಕಾಲ್ ಮಾಡ್ತಾ ಸೀದಾ ಒಳಭಾಗಕ್ಕೆ ಹೋಗ್ತಾನೆ. ತರಾತುರಿಯಲ್ಲಿ ಬರ್ತಾನೆ. ಬಟ್ ಇಲ್ಲಿ ಗಮನಿಸಬೇಕು, ಮುಖ ಕವರ್ ಮಾಡಿದ್ದಾನೆ, ಮಾಸ್ಕ್ ಹಾಕೊಂಡಿದ್ದಾನೆ, ಅದರ ಮೇಲೆ ಕ್ಯಾಪ್ ಬೇರೆ. ಯಾವುದೇ ಕಾರಣಕ್ಕೂ ತನ್ನ ಮುಖ ಚಹರೆ ಯಾವುದೇ ಕ್ಯಾಮರಾಗೂ ಸಿಲುಕಬಾರದು ಅನ್ನುವಂಥದ್ದು ಆತನ ಸ್ಪಷ್ಟ ಉದ್ದೇಶವಾಗಿತ್ತು. ಆತನ ಪೂರ್ವ ನಿಯೋಜಿತ ಪ್ಲಾನ್ ನಂತೆ ಆತ ಎಂಟರ್ ಆಗಿದ್ದ ರಾಮೇಶ್ವರಂ ಕೆಫೆಗೆ. ಪಾಕೆಟ್ ನಿಂದ ಫೋನ್ ಅನ್ನ ತೆಗೆದು ಫೋನ್ ನಲ್ಲಿ ಮಾತನಾಡೋರ ರೀತಿ ಆತ ನಾಟಕ ಮಾಡ್ಕೊಂಡು ಒಳಗಡೆ ಎಂಟರ್ ಆಗ್ತಾನೆ, ಸೀದಾ ಒಳಭಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದವನು ಸೀದಾ ಹೋಗಿದ್ದು ಅವನು ಕ್ಯಾಶ್ ಕೌಂಟರ್ಗೆ. ರವಾ ಇಡ್ಲಿಯನ್ನ ತಗೋತಾನೆ, ರವಾ ಇಡ್ಲಿಯನ್ನ ತಿಂತಾನೆ. ಅದಾದ ಬಳಿಕ ತಾನು ಹಾಕೊಂಡು ಬಂದಿದ್ನಲ್ಲ ಬ್ಯಾಗ್, ಆ ಬ್ಯಾಗ್ ನ ಒಳಗಡೆಯಿಂದ ಮತ್ತೊಂದು ಬ್ಯಾಗ್ ಅನ್ನ ತೆಗೆದು ಆ ವಾಶ್ ಬೇಸಿನ್ ಪಕ್ಕದಲ್ಲಿ ಆತ ಇಟ್ಟಿದ್ದಾನೆ ಅನ್ನುವಂಥ ಮಾಹಿತಿ. ಇದೆಲ್ಲವನ್ನ ಕೂಡ ಕೇವಲ 9 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. 11:34 11:43 ಅಷ್ಟರಲ್ಲಿ ಅವನ ಕೆಲಸ ಏನಿತ್ತು, ಬಂದಂತಹ ನಂತರದಲ್ಲಿ ಆತ ಉದ್ದೇಶ ಇಟ್ಕೊಂಡು ಬಂದಿದ್ನಲ್ಲ ಅದನ್ನ ಕಂಪ್ಲೀಟ್ ಮಾಡಿ 11:43 ಎಕ್ಸಿಟ್ ಆಗ್ತಿದ್ದಾನೆ ನೋಡಿ. ಬಟ್ ಇಲ್ಲಿ ಎಕ್ಸಿಟ್ ಆಗುವಂತಹ ಸಂದರ್ಭದಲ್ಲೂ ಫೋನ್ ನಲ್ಲಿ ಮಾತನಾಡ್ತಾನೆ, ತರಾತುರಿಯಲ್ಲೇ ಆತ ಎಕ್ಸಿಟ್ ಆಗಿರೋದು. ಅದಾದ ನಂತರದಲ್ಲಿ ಆತ ರೋಡ್ ನಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಬಹಳ ಗಡಿಬಿಡಿಯಿಂದ ಟೈಮ್ ನೋಡ್ಕೊಂಡು ಅದನ್ನ ನಿಮಗೆ 2 ದಿನಗಳ ಹಿಂದೆಯೇ ನಾವು ತೋರಿಸಿದ್ವಿ, ಎಷ್ಟು ಆತುರವಾಗಿ ಹೋದ ಅಂತ ಹೇಳಿ. ಅಲ್ಲಿಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಈ 3 ದೃಶ್ಯಗಳನ್ನ ನೋಡಿದಂತಹ ನಂತರದಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ, 11:43 ಆತ ಎಕ್ಸಿಟ್ ಆದಂತಹ ನಂತರದಲ್ಲಿ 1:10-12 ಬಳಿಕ ಅಂದ್ರೆ ಸ್ಫೋಟ ಸಂಭವಿಸಿರುವುದು ರಾಮೇಶ್ವರಂ ಕೆಫೆನಲ್ಲಿ 12:55. ಅಲ್ಲಿಗೆ ಸರಿಸುಮಾರು 13 ನಿಮಿಷ, 1:13 ಆ ಸಮಯ, ಆ ಟೈಮ್ ಗ್ಯಾಪ್ ಅಲ್ಲಿತ್ತು. ಆತ ಆರಾಮಾಗಿ ಎಸ್ಕೇಪ್ ಆಗೋಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನ ಸರಿಯಾಗಿ ಫಿಕ್ಸ್ ಮಾಡಿ ಹಾಗಾದ್ರೆ ಆತ ಟೈಮರ್ನ ಸೆಟ್ ಮಾಡಿದ್ನಾ, ಈ ಪ್ರಶ್ನೆ ಮೂಡುತ್ತೆ. ಆ ಟೈಮ್ ಗ್ಯಾಪ್ ತಾನು ಎಸ್ಕೇಪ್ ಆಗೋಕೆ ಮಾಡಿದ್ದಂಥ ಟೈಮ್ ಗ್ಯಾಪ ಸುಮಾರು 1-1.25 ಗಂಟೆ ಸಮಯ ಅಂತಂದ್ರೆ ಆತ ನೇರವಾಗಿ ತಮಿಳುನಾಡು ಗಡಿಯನ್ನ ರೀಚ್ ಆಗ್ಬಿಡಬಹುದು. ಆ ಪ್ಲಾನ್ ಅನ್ನ ಆತ ಮಾಡ್ಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತೊಮ್ಮೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಮೊದಲ ದೃಶ್ಯ. ರಾಮೇಶ್ವರಂ ಕೆಫೆಯ ಬಳಿ ಬಸ್ ನಿಲ್ದಾಣದಲ್ಲಿ ಆತ ಬಂದಿಳಿದಂತಹ ದೃಶ್ಯ. ಬ್ಯಾಕ್ ಡ್ರಾಪ್ ನಲ್ಲಿ BMTC ಬಸ್ ನಿಂದ ಇಳಿದಂತವನು ನೇರವಾಗಿ ಕೂರೋದಕ್ಕೆ ಅಂತ ಹೇಳಿ ಅಲ್ಲಿ ಸೀಟ್ಗಳನ್ನ ಏನ್ ಹಾಕಿರ್ತಾರೆ ಅಲ್ಲಿ ಬಂದು ತನ್ನ ಬ್ಯಾಗ್ ಅನ್ನ ತೆಗೆದಿದ್ದಾನೆ, ಬ್ಯಾಗ್ ನ ಜಿಪ್ ಓಪನ್ ಮಾಡಿದ್ದಾನೆ, ಟೈಮರ್ ನ ಫಿಕ್ಸ್ ಮಾಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬೆಳಗ್ಗೆ ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ, ಪೊಲೀಸರು ಸುಮಾರು 20ಕ್ಕೂ ಹೆಚ್ಚು ತಂಡಗಳು 1000ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನ ಗಮನಿಸಿದ್ದಾರೆ ಅಂತ ಹೇಳಿ. ಆರೋಪಿಯ ಚಲನವಲನ ಏನಾಗಿತ್ತು, ಎಷ್ಟೊತ್ತಿಗೆ ಬಾಂಬ್ ಇಟ್ಟು ಎಷ್ಟೊತ್ತಿಗೆ ನಿರ್ಗಮನ ಆಯ್ತು ಅನ್ನುವಂತಹ ಕುತೂಹಲ ಆಯ್ತು. ಈಗ ನ್ಯೂಸ್ ಫಸ್ಟ್ ತೋರಿಸ್ತಾ ಇರುವಂತಹ ಈ 3 ದೃಶ್ಯಗಳು ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಅನ್ನ ಆರೋಪಿಯ ಚಲನವಲನಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಇವೆ. ಸಂದೇಶ್. ವಿದೇಶಿ ಖಂಡಿತವಾಗ್ಲು, ಯಾಕಂದ್ರೆ ಇಲ್ಲಿ ಆತನ ಮೂವ್ಮೆಂಟ್ಸ್ ಗಳೇನಿದೆ ಅದು ಸಾಕಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಅಂದ್ರೆ ಈಗ ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಬಹುದು, ಆ ಬಸ್ ನಿಲ್ದಾಣದಲ್ಲಿ ಬರ್ತಾನೆ, ಬಂದು ಸೀಟ್ ಮೇಲೆ ಬ್ಯಾಗ್ ಅನ್ನ ಇಡ್ತಾನೆ, ಬ್ಯಾಗ್ ಅನ್ನ ಇಟ್ಟು ಟೈಮರ್ ಅನ್ನ ಫಿಕ್ಸ್ ಮಾಡ್ತಾನೆ. ಟೈಮರ್ ಅನ್ನ ಫಿಕ್ಸ್ ಮಾಡಿದ ಬಳಿಕ ಆತ ಯಾವಾಗ ರಾಮೇಶ್ವರಂ ಕೆಫೆಯ ಒಳಗೆ ಎಂಟರ್ ಆಗ್ತಾನೋ, ಎಂಟರ್ ಆಗಿ ಹೊರ ಹೋಗೋದಕ್ಕೆ ಕೇವಲ 9 ನಿಮಿಷ ಮಾತ್ರ. 11:34 ಎಂಟರ್ ಆಗ್ತಾನೆ, 11:43 ಹೊರಗೆ ಹೋಗ್ತಾನೆ. ಆದ್ರೆ ಇವೆಲ್ಲವೂ ಕೂಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ಸಂದರ್ಭದಲ್ಲಿ ಆತ ಏನೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡ್ದ, ಜೊತೆಗೆ ಆತನ ಮುಖಚಹರೆ ಯಾವ ರೀತಿ ಇತ್ತು, ಜೊತೆಗೆ ಆತನ ಕಂಪ್ಲೀಟ್ ಒಂದು ಸ್ಕೆಚ್ ಅನ್ನ ರೂಪಿಸೋದಕ್ಕೆ ಅಥವಾ ಯಾರು ಮಾಡಿದ್ರು ಅಂತ ಗೊತ್ತಾಗಬೇಕು ಅಂದ್ರೆ ಆತನ ಮುಖಚಹರೆ ಗೊತ್ತಾಗಬೇಕಾಗುತ್ತೆ. ಆದ್ರೆ
ಪೊಲೀಸರಿಗೂ ಮೀರಿ ಆತ ಸಾಕಷ್ಟು ಪ್ಲಾನ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾನೆ. ಅಂದ್ರೆ ಕಂಪ್ಲೀಟ್ ಆಗಿ ಆತನ ಫೇಸ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾನೆ. ಜೊತೆಗೆ ಬರುವಂತ ಸಂದರ್ಭದಲ್ಲೂ ಕೂಡ ಆ ಬಸ್ ನಿಲ್ದಾಣದಿಂದ ಕೆಫೆಯ ಒಳಗೆ ಬರುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತರಾತುರಿಯಲ್ಲಿ ಬರ್ತಾನೆ. ಆದ್ರೆ ಯಾವಾಗ ರಾಮೇಶ್ವರಂ ಕೆಫೆಯ ಮೆಟ್ಟಿಲನ್ನ ಹತ್ತುವಂತ ಸಂದರ್ಭದಲ್ಲಿ ಆತ ಫೋನ್ ಅನ್ನ ಕಿವಿಯಲ್ಲಿ ಇಟ್ಕೊಂಡು ನೇರವಾಗಿ ಒಳಗೋಗ್ತಾನೆ. ಫೋನ್ ಅನ್ನ ಕಿವಿಯಲ್ಲಿ ಇಟ್ಕೊಂಡು ಅಲ್ಲಿಂದ ಒಳಗೋದವನೆ ಅಲ್ಲಿ ರವಾ ಇಡ್ಲಿಯನ್ನ ಆರ್ಡರ್ ಮಾಡ್ತಾನೆ. ಅದಾದ ಬಳಿಕ ವಾಶ್ ಬೇಸಿನ್ ಹತ್ರ ಅಂದ್ರೆ ರವಾ ಇಡ್ಲಿಯನ್ನ ತಿಂದು ವಾಶ್ ಬೇಸಿನ್ ಬಳಿ ಯಾವಾಗ ಹೋಗ್ತಾನೋ ಆ ಸಂದರ್ಭದಲ್ಲಿ ಕೆಳಗಿದ್ದಂತ ಡಸ್ಟ್ಬಿನ್ ನ ಒಳಗೆ ಕಪ್ಪು ಕಲರ್ ಬ್ಯಾಗ್ ಅನ್ನ ಏನ್ ಆತ ತಂದಿದ್ದ ಅದನ್ನ ಇಟ್ಟು ಅಲ್ಲಿಂದ ಹೊರಗೆ ಹೋಗಿರುವಂತದ್ದು. ಹೊರಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಆತ ಫೋನ್ ಅನ್ನ ಕಿವಿಯಲ್ಲಿ ಇಟ್ಟಿರ್ತಾನೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಫೋನ್ ನಲ್ಲಿ ಮಾತನಾಡ್ತಾ ಇದ್ದ ಅನ್ನೋದು, ಆತ ನಿಜಕ್ಕೂ ಕೂಡ ಫೋನ್ ನಲ್ಲಿ ಮಾತನಾಡ್ತಿದ್ದಾದ್ರೆ ಅದನ್ನ ಈಸಿಯಾಗಿ ಟವರ್ ಡಂಪ್ ಮುಖಾಂತರವಾಗಿ ಆ ನಂಬರ್ ಅನ್ನ ಟ್ರೇಸ್ ಮಾಡುವಂತ ಕೆಲಸವನ್ನ ಮಾಡಬಹುದು. ಆದರೆ ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡೋದಕ್ಕೆ ಸ್ವಿಚ್ ಆಫ್ ಆಗಿರುವಂತ ಮೊಬೈಲ್ ಅನ್ನ ಕಿವಿಯಲ್ಲಿ ಹಿಡಿದು ಆತ ಮುಂದಕ್ಕೆ ಹೋದ ಅಂದ್ರೆ ನಿಜಕ್ಕೂ ಕೂಡ ಇದು ಒಂದು ರೀತಿಯ ಪ್ಲಾನ್ ಆಗುತ್ತೆ. ಜೊತೆಗೆ ಕೊಂಚ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಸದ್ಯ ಮೊಬೈಲ್ ನಲ್ಲೇ ಆತ ಮಾತನಾಡಿಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ. ಜೊತೆಗೆ ಟೈಮರ್ ಅನ್ನ ಸೆಟ್ ಮಾಡುವಂತಹ ವಿಡಿಯೋ ಕೂಡ ಸಿಕ್ಕಿರೋದ್ರಿಂದ ಆತ ಕ್ಲಿಯರ್ ಕಟ್ ಆಗಿ ಪ್ಲಾನ್ ಅನ್ನ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ಈಗಾಗಲೇ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಸಿಸಿಬಿ ಅಧಿಕಾರಿಗಳು ಕೂಡ ಫುಟೇಜಸ್ ಗಳನ್ನ ಯಾವಾಗ ವಶಕ್ಕೆ ಪಡಿತಾರೋ ವಶಕ್ಕೆ ಪಡೆದ ಬಳಿಕ ಕಂಪ್ಲೀಟ್ ಆದ ಒಂದು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲೂ ಕೂಡ 3 ದೃಶ್ಯಾವಳಿಗಳೇನಿದೆ ಅಂದ್ರೆ ಆತ ಟೈಮರ್ ಅನ್ನ ಫಿಕ್ಸ್ ಮಾಡುವಂತ ದೃಶ್ಯ ಆಗಿರ್ಬೋದು, ಅಥವಾ ರಾಮೇಶ್ವರಂ ಕೆಫೆಯ ಒಳಭಾಗಕ್ಕೆ ಬರುವಂತ ದೃಶ್ಯ ಆಗಿರ್ಬೋದು, ಅಥವಾ ಹೊರಹೋಗುವಂತ ದೃಶ್ಯ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಟ್ಯಾಲಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಆತ ಎಲ್ಲಿ ಹೋದ ಅಂತ ಇದು ಯಾವ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರೈಮರಿ ಫುಟೇಜ್ಗಳು ಅಂದ್ರೆ ಈಗ ಒಳಗೆ ಬಂದಿರುವಂತ ಫುಟೇಜ್ ಆಗಿರ್ಬೋದು ಅಥವಾ ಟೈಮರ್ ಸೆಟ್ ಮಾಡಿದಂತ ಫುಟೇಜ್ ಆಗಿರ್ಬೋದು, ಇದು ಯಾವ ಕಾರಣಕ್ಕಾಗಿ ಹೆಲ್ಪ್ ಆಗುತ್ತೆ ಅಂದ್ರೆ ಎನ್ಐಎ ಅಧಿಕಾರಿಗಳು ಈಗ ಕೇಸನ್ನ ತೆಗೆದುಕೊಂಡ ಬಳಿಕ ಅವರ ನೆಟ್ವರ್ಕ್ ತುಂಬಾ ದೊಡ್ಡದಾಗಿರುತ್ತೆ. ಅಂದ್ರೆ ಎನ್ಐಎ ಅಧಿಕಾರಿಗಳ ನೆಟ್ವರ್ಕ್ ತುಂಬಾ ದೊಡ್ಡದಾಗಿರುತ್ತೆ. ಈ ಒಂದು ಫುಟೇಜ್ ಅನ್ನ ಇಟ್ಕೊಂಡು, ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಸಿಸಿಟಿವಿ ಮ್ಯಾಪಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಆತ ಎಲ್ಲೂ ಹೋದ ಅಂತ ಅನ್ನೋದನ್ನ ಕಂಡುಹಿಡಿತಾರೆ. ಆದ್ರೆ ಎನ್ಐಎ ಅಧಿಕಾರಿಗಳ ತನಿಖೆಯೇ ಬೇರೆ ರೀತಿಯಲ್ಲಿ ವರದಿ ಮಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರೆ, ಟೈಮ್ ಗ್ಯಾಪ್ ಸಿಕ್ಕಂತ ಟೈಮ್ ಗ್ಯಾಪ್ ಆರೋಪಿ ಎಸ್ಕೇಪ್ ಆಗೋದಕ್ಕೆ ಸಹಾಯ ಆಯ್ತಾ, ಆ ಟೈಮ್ ಗ್ಯಾಪ್ ಸಿಗುವಂತ ರೀತಿನೇ ಆತ ಪ್ಲಾನ್ ಮಾಡಿದ್ದ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರೆ ಅದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇವಾಗ 11:43ಕ್ಕೆ ಆತ ಡಿಸ್ಪ್ಯಾಚ್ ಆಗೋದು ರಾಮೇಶ್ವರಂ ಕೆಫೆಯಿಂದ, ಬ್ಲಾಸ್ಟ್ ಆಗೋದು 12:55 ಅಲ್ಲಿಗೆ 1:13 ಆತ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಕರ್ನಾಟಕ ಬಿಟ್ಟು ಹೊರಗಡೆ ತಮಿಳುನಾಡು ಬಾರ್ಡರ್ಗೂ ಕೂಡ ಹೋಗುವಷ್ಟು ಸಮಯ ಆತನಿಗೆ ಸಿಕ್ಕಿದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಸಂದೇಶ್, ವಿಜಯಶ್ರೀ, ಖಂಡಿತವಾಗ್ಲು ಯಾಕಂದ್ರೆ ಪೊಲೀಸರಿಗೆ ಯಾಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಅಂದ್ರೆ ಒಬ್ಬ ಆರೋಪಿ ಕೃತ್ಯವನ್ನ ಎಸಗಿದ ಬಳಿಕ 24 ಗಂಟೆಗಳ ಕಾಲ ಏನು ಗೋಲ್ಡನ್ ಅವರ್ಸ್ ಇರ್ತವೆ, ಇಂಥ ಸಂದರ್ಭದಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಸ್ಥಳೀಯ ಪೊಲೀಸರು ಮಾಡ್ತಾರೆ. ಆದ್ರೆ ಈಗಾಗಲೇ 3 ದಿನಗಳಾಗಿದೆ, ಇಲ್ಲಿವರೆಗೂ ಕೂಡ ಆರೋಪಿ ಪತ್ತೆಯಾಗಿಲ್ಲ. ಇದೇ ಕಾರಣಕ್ಕಾಗಿ ಎನ್ಐಎ ಎಂಟರ್ ಆಗಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಎನ್ಕ್ವೈರಿಯನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡಬಹುದು, ಸ್ಥಳೀಯ ಪೊಲೀಸರು. ಆದ್ರೆ ಹೊರ ರಾಜ್ಯಕ್ಕೆ ಒನ್ಸ್ ಆತ ಹೋದ ಅಂದ್ರೆ ಆಗ ಸಾಕಷ್ಟು ಕಷ್ಟ ಆಗುತ್ತೆ. ಎನ್ಐಎ ಅಧಿಕಾರಿಗಳು ಈಗ ಇಂಟರ್ಫಿಯರ್ ಆದ್ರು ಅಂದ್ರೆ ಆತನ ಫುಟೇಜ್ ಅನ್ನ ಇಟ್ಕೊಂಡು ಪೇಯ್ಡ್ ಇನ್ಫಾರ್ಮೆಂಟ್ಸ್ ಗಳಿರ್ತಾರೆ. ಎನ್ಐಎ ಅಧಿಕಾರಿಗಳಿಗೆ ಬೇರೆ ಬೇರೆ ಭಾಗಗಳಲ್ಲಿ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪೇಯ್ಡ್ ಇನ್ಫಾರ್ಮೆಂಟ್ಸ್ ಇರ್ತಾರೆ. ಆ ಇನ್ಫಾರ್ಮೆಂಟ್ಸ್ ಮುಖಾಂತರವಾಗಿ ಇವರು ಆ ಫುಟೇಜಸ್ ಗಳನ್ನ ಕಳಿಸಿ ಯಾರು ಈ ವ್ಯಕ್ತಿಯ ಏನಾದ್ರೂ ಮೂವ್ಮೆಂಟ್ಸ್ ಗಳು ನಿಮ್ಗೆ ಗೊತ್ತಿತ್ಯಾ ಅನ್ನೋದನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈ ಸಿಂಪಥೈಸರ್ಸ್ ಗಳ ಲೀಸ್ಟ್ ಅನ್ನ ಏನ್ ಮಾಡಿರ್ತಾರೆ, ಆ ಸಿಂಪಥೈಸರ್ಸ್ ಲೀಸ್ಟ್ ಕೂಡ ಎನ್ಐಎ ಬಳಿ ಇರುತ್ತೆ. ಹಾಗಾಗಿ ಎನ್ಐಎ ಅಧಿಕಾರಿಗಳು ಆ ಸಿಂಪಥೈಸರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾರಿಗಾದ್ರೂ ಈ ರೀತಿಯಲ್ಲಿ ರೆಡಿ ಮಾಡಿದ್ರ ಅಥವಾ ನಿಮ್ಮ ಶೆಲ್ಟರ್ ನಲ್ಲಿ ಇದನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಐಡಿ ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಆತ ಬಳಸಿರುವಂತಹ ಕಚ್ಚಾ ವಸ್ತುಗಳೇನಿರ್ತವೆ ಆ ಎಕ್ಸ್ಪ್ಲೋಸಿವ್ಸ್ ಅನ್ನ ಎಲ್ಲೆಲ್ಲಿ ತೆಗೆದುಕೊಳ್ತಾರೆ ಇದರೆಲ್ಲ ಇನ್ಫಾರ್ಮೇಶನ್ ಅದು ದೇಶದ ಯಾವ ಭಾಗದಲ್ಲಿ ತೆಗೆದುಕೊಂಡ್ರು ಕೂಡ ಅದರ ಇನ್ಫಾರ್ಮೇಶನ್ ಎನ್ಐಎ ಅಧಿಕಾರಿಗಳಲ್ಲಿ ಇರುತ್ತೆ. ಅಂದ್ರೆ ಎನ್ಐಎ ಅಧಿಕಾರಿಗಳು ಅಲ್ಲಿ 1 ಗ್ರಾಮ್ ಎಕ್ಸ್ಪ್ಲೋಸಿವ್ಸ್, ಅದು ಅಮೋನಿಯಂ ನೈಟ್ರೇಟ್ ಆಗ್ಬಹುದು, ಫಾಸ್ಫರಸ್ ಆಗ್ಬಹುದು, ಈ ರೀತಿಯ ವಸ್ತುಗಳನ್ನ ಅಥವಾ ಈ ರೀತಿಯ ಕೆಮಿಕಲ್ಸ್ ಗಳನ್ನ ಇಫ್ ಸಪೋಸ್ ಒಂದು ವೇಳೆ ಏನಾದ್ರೂ ಅನಧಿಕೃತ ವ್ಯಕ್ತಿ ಬಂದು ತೆಗೆದುಕೊಂಡ್ರೆ ಅಂತವನ ಮೇಲೆ ಕಣ್ಣಿಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳ ಇನ್ಫಾರ್ಮೆಂಟ್ಸ್ ಗಳೇನಿರ್ತಾರೆ ಅವರು ಮಾಡಿರ್ತಾರೆ. ಹಾಗಾಗಿ ಎಕ್ಸ್ಪ್ಲೋಸಿವ್ಸ್ ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎನ್ಕ್ವೈರಿ ನಡೆಯುತ್ತೆ. ಜೊತೆಗೆ ಈ ಸಿಸಿಟಿವಿ ಫುಟೇಜ್ ಗಳೇನಿದಾವೆ ಈ ಫುಟೇಜ್ ಗಳನ್ನ ಕಂಪ್ಲೀಟ್ ಆಗಿ
ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಒಂದು ಸ್ಕೆಚ್ ಅನ್ನ ಕೂಡ ರೂಪಿಸಿ ಆ ಸ್ಕೆಚ್ನ ಫೋಟೋವನ್ನು ಕೂಡ NIA ಅಧಿಕಾರಿಗಳು ಅವರ ಇನ್ಫಾರ್ಮೆಂಟ್ಸ್ ಗೆ ಕಳಿಸ್ತಾರೆ ಅಥವಾ ಸಿಂಪಥೈಸರ್ಸ್ ಗೆ ಕಳಿಸ್ತಾರೆ. ಆಗ ಸಾಕಷ್ಟು ಈಸಿ ಆಗುತ್ತೆ ಅನ್ನೋದಕ್ಕೆ. ಯಾಕಂದ್ರೆ ಈಗ NIA ಅಧಿಕಾರಿಗಳು ಟೇಕ್ ಓವರ್ ಮಾಡಿರೋದ್ರ ಹಿಂದಿನ ಉದ್ದೇಶವೇ ಅದು. ಈಗಾಗಲೇ 3 ದಿನಗಳಾಗಿದೆ, ಸ್ಥಳೀಯ ಪೊಲೀಸರು ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ವೈಟ್ ಫೀಲ್ಡ್ ಆದ್ಮೇಲೆ ಆತ ಹೊರ ರಾಜ್ಯಕ್ಕೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ NIA ಅಧಿಕಾರಿಗಳ ತನಿಖೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಅವರು ಎಕ್ಸ್ಪರ್ಟ್ಸ್ ಗಳಿರ್ತಾರೆ, ಜೊತೆಗೆ ಅವರು ತನಿಖೆಯನ್ನ ಮಾಡೋದಕ್ಕೆ ಸಾಕಷ್ಟು ಡಾಟಾ ಇರುತ್ತೆ, ರಿಸೋರ್ಸ್ ಗಳಿರ್ತವೆ. ಜೊತೆಗೆ NIA ಅಧಿಕಾರಿಗಳಂದ್ರೆ IB ಆಗಿರ್ಬೋದು ಅಥವಾ ಕೇಂದ್ರ ಗುಪ್ತಚರ ಇಲಾಖೆ ಆಗಿರ್ಬೋದು ಸಾಕಷ್ಟು ಸಹಕಾರವನ್ನ ನೀಡ್ತಾರೆ. ಹೊರ ರಾಜ್ಯದಲ್ಲಿ ಏನಾದ್ರೂ ಆರೋಪಿ ತಪ್ಪಿಸ್ಕೊಂಡ ಅಂದ್ರೂ ಕೂಡ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ NIA ಅಧಿಕಾರಿಗಳ ಮತ್ತೊಂದು ತಂಡ ಇರುತ್ತೆ. ಆ ತಂಡಕ್ಕೆ ಇನ್ಫಾರ್ಮೆಂಟ್ಸ್ ಗಳಿರ್ತಾರೆ. ಹಾಗಾಗಿ ಈಗ NIA ಅಧಿಕಾರಿಗಳು ಈ ಎಲ್ಲಾ ಫೋಟೇಜ್ ಗಳನ್ನ ಕೂಡ ಈಗಾಗಲೇ ತೆಗೆದುಕೊಂಡು ಒಂದು ಸ್ಕೆಚ್ ಅನ್ನ ರೂಪಿಸಿ ಆ ಸ್ಕೆಚ್ ಗಳನ್ನ ಇನ್ಫಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಸಿಂಪಥೈಸರ್ಸ್ ಆಗಿರ್ಬೋದು ಅವರಿಗೆ ಕಳಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಿರೋದ್ರಿಂದ ಯಾವ್ಯಾವ ಕಡೆಗಳಲ್ಲಿ ಅಂದ್ರೆ NIA ಅಧಿಕಾರಿಗಳು 3-4 ಆಂಗಲ್ ಗಳಲ್ಲಿ, ಒಂದು ಆತನ CCTV ಫೋಟೇಜ್ ನ ಆಧಾರದ ಮೇಲೆ, ಆತನ ಮುಖಚಹರೆಯ ಆಧಾರದ ಮೇಲೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ನೆಟ್ವರ್ಕ್ ಡಂಪ್, ಟವರ್ ಡಂಪ್ ಆಧಾರದ ಮೇಲೆ, ಜೊತೆಗೆ ಆತನ ಮೂವ್ಮೆಂಟ್ಸ್ ಆಧಾರದ ಮೇಲೆ, ಜೊತೆಗೆ ಈ ಎಕ್ಸ್ಪ್ಲೋಸಿವ್ಸ್ ಎಲ್ಲೆಲ್ಲಿ ತೆಗೆದುಕೊಂಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಅಧಿಕೃತವಾಗಿ ಅಥವಾ ಅನಧಿಕೃತವಾಗಿ ಎಲ್ಲೆಲ್ಲಿ ಈ ಒಂದು ಎಕ್ಸ್ಪ್ಲೋಸಿವ್ಸ್ ಗೆ ಬಳಸುವಂತ ಕೆಮಿಕಲ್ಗಳು, ಅಮೋನಿಯಂ ನೈಟ್ರೇಟ್ ಹಾಗೆ ಫಾಸ್ಫರಸ್ ಈ ರೀತಿಯ ಒಂದು ಕೆಮಿಕಲ್ಗಳಿರ್ತವೆ, ಇದನ್ನ ಏನಾದ್ರೂ ತೆಗೆದುಕೊಂಡ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ NIA ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಅಲ್ಲಿ ಏನಾದ್ರೂ ತೆಗೆದುಕೊಂಡ ಅಂತ ಗೊತ್ತಾದ್ರೆ ಆತನ ಬೇರನ್ನ ಟಚ್ ಮಾಡುವಂತ ಕೆಲಸವನ್ನ ಅಥವಾ ಆತನ ಒಂದು ಬೇಸ್ ಅನ್ನ ಟಚ್ ಮಾಡುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ NIA ಅಧಿಕಾರಿಗಳು ಈಗ ಇವೆಲ್ಲ ಆಂಗಲ್ ಅಲ್ಲಿ ಒಂದು ಕಡೆ ತನಿಖೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತಹ 3 ದೃಶ್ಯಾವಳಿಗಳೇನಿದೆ ಇದು ಎಲ್ಲ ಒಂದ್ ಕಡೆ ಮ್ಯಾಪಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಆತ ಫೋನ್ ಅನ್ನ ಬಳಸಿರೋದು ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರೋದ್ರಿಂದ ಅಲ್ಲಿ ಹೇಗೆ ಆತ ಅಂದ್ರೆ ಯಾರ ಜೊತೆ ಎಲ್ಲಾದ್ರೂ ಮಾತನಾಡ್ತಿದ್ರೆ ನೆಟ್ವರ್ಕ್ ಡಂಪ್ ಮುಖಾಂತರವಾಗಿ ಆತನ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿರುವಂತದ್ದೇನೆಂದ್ರೆ 9 ನಿಮಿಷದಲ್ಲಿ ಆತನ ಕೆಲಸವನ್ನ ಆತ ಬಂದು ಆ ಕೆಫೆಯ ಒಳಗೆ ಬಂದು ಹೊರ ಹೋಗಿದ್ದಾನೆ. ಸಾಕಷ್ಟು ಎಕ್ಸ್ಪರ್ಟೈಸ್ ಕಾಣಿಸ್ತಾ ಇದ್ದಾನೆ. ಯಾಕಂದ್ರೆ 9 ನಿಮಿಷಕ್ಕೆ ಆತ ಟೈಮರ್ ಅನ್ನ ಫಿಕ್ಸ್ ಮಾಡ್ತಾನೆ. 9 ನಿಮಿಷದ ಒಳಗೆ ರಾಮೇಶ್ವರಂ ಕೆಫೆಯ ಒಳಗೆ ಹೋಗಿ ಹೊರಗೆ ಬಂದು ಅದಾದ ನಂತರ ಸುಮಾರು ಗಂಟೆಗಳ ಬಳಿಕ ಅಂದ್ರೆ ಸುಮಾರು 1 ಗಂಟೆಯ ಬಳಿಕ ಅದು ಬ್ಲಾಸ್ಟ್ ಆಗಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಸಾಕಷ್ಟು ಎಕ್ಸ್ಪರ್ಟೈಸ್ ಇರೋದ್ರಿಂದ ಈತನಿಗೆ ಯಾರಾದ್ರೂ ಟ್ರೈನಿಂಗ್ ಕೊಟ್ರ ಅಥವಾ ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೆ ಆದ್ರೆ ಯಾರಿದ್ದಾರೆ ಈತನ ಹಿಂದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿಯನ್ನ ಮುಂದುವರಿಸಿದ್ದಾರೆ. ವಿದೇಶಿ ರೈಟ್, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. 3 ದೃಶ್ಯಗಳು, ಶಂಕಿತನ 3 ದೃಶ್ಯಗಳು ಬಹಳ ಕ್ಲಿಯರ್ ಕಟ್ ಆಗಿ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಈಗ ಗೋಚರ ಆಗ್ತಾ ಇದೆ. ಮೊದಲ ದೃಶ್ಯ, ಆರೋಪಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ಬಸ್ ನಿಂದ ಇಳಿದಿರುವಂತದ್ದು. ಬಸ್ ನಿಂದ ಇಳಿದಂತವನು ಬ್ಯಾಗ್ ಅನ್ನ ತೆಗೆದು ಬ್ಯಾಗ್ ನ ಜಿಪ್ ಅನ್ನ ಓಪನ್ ಮಾಡಿ ಟೈಮರ್ ನ ಫಿಕ್ಸ್ ಮಾಡ್ತಾನೆ. ಫಿಕ್ಸ್ ಮಾಡಿ ಅದಾದ ನಂತರ 10 ಗಂಟೆ 43 ನಿಮಿಷಕ್ಕೆ ಮೊದಲ ದೃಶ್ಯದ ಟೈಮಿಂಗ್ಸ್ 10 ಗಂಟೆ 43 ನಿಮಿಷ. ಅದಾದ ಬಳಿಕ ಆತ ಎಂಟರ್ ಆಗೋದು ರಾಮೇಶ್ವರಂ ಕೆಫೆಗೆ ಆತ ಎಂಟರ್ ಆಗುವಂತಹ ಸಮಯ 11 ಗಂಟೆ 34 ನಿಮಿಷ. ಅದನ್ನ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೇರವಾಗಿ ತಲೆ ತಗ್ಗಿಸ್ಕೊಂಡು ಎಂಟ್ರಿ ಆಗ್ತಾನೆ. ಮೊಬೈಲ್ ನೋಡೋ ರೀತಿ ಎಂಟರ್ ಆಗ್ತಾ ಫೋನ್ ನಲ್ಲಿ ಮಾತನಾಡ್ತಾ ಸೀದಾ ಒಳಭಾಗಕ್ಕೆ ಹೋಗ್ತಾನೆ 11 ಗಂಟೆ 34 ನಿಮಿಷಕ್ಕೆ ಸರಿಯಾಗಿ. ಅದಾದ ನಂತರದ ದೃಶ್ಯ 3ನೇ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ತಾನು ಬಂದಂತಹ ಉದ್ದೇಶಿತ ಕೆಲಸ ಏನಿದೆ, ಯಾವ ಕೃತ್ಯ ಮಾಡಬೇಕು ಅಂತ ಬಂದಿದ್ನೋ ಆ ಕೃತ್ಯವನ್ನ ಕಂಪ್ಲೀಟ್ ಆಗಿ 9 ನಿಮಿಷಗಳ ಅಂತರದಲ್ಲಿ ಮಾಡಿ ಮುಗಿಸಿ ಆ ವಾಶ್ ಬೇಸಿನ್ ಬಳಿ ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ತರಾತುರಿಯಾಗಿ ಫೋನ್ ನಲ್ಲಿ ಮಾತನಾಡ್ತಾ ಹೊರಗಡೆ ಹೋಗಿದ್ದಾನೆ. ಆತ 11:43ಕ್ಕೆ ಹೊರಗಡೆ ಹೋದಂತಹ ನಂತರದಲ್ಲಿ ಸುಮಾರು 1 ಗಂಟೆ 13 ನಿಮಿಷದ ಬಳಿಕ 12 ಗಂಟೆ 55 ನಿಮಿಷಕ್ಕೆ ಸರಿಯಾಗಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿರೋದು.